ನಮಸ್ತೆ ಎಸ್ ಲೀಡರ್ಸ್. ಇವತ್ತು ನೋಡ್ತಿರ್ಬೋದು ಒಂದು ವಟಾಣಿ ಬೆಳೆಗೆ ಔಷಧ ಸ್ಪ್ರೇ ಮಾಡ್ತಾಯಿದ್ದೀವಿ. ಸೊ ಯಾವ ರೀತಿ ಸರಿಯಾಗಿ ಇಡ್ರಿ, ಯಾವ ರೀತಿ ಬಂದಿದ್ದು ನೋಡ್ಬೋದು. ವಟಾಣಿ ಒಂದು ಸ್ಪ್ರೇ ಕೊಡ್ತಾಯಿದ್ದೀವಿ ಫಸ್ಟ್. ಸೊ ಸ್ವಲ್ಪ ಕೀಡೆ ಆಗ್ತಾಯಿದ್ವು, ಆ ಕೀಡಿಗೆ ನಾವು ಔಷಧನ ಸ್ಪ್ರೇ ಮಾಡ್ತಾಯಿದ್ದೀವಿ. ಸೊ ಒಳ್ಳೆಯ ಒಂದು ಬೆಳೆ ಬಂದಿದೆ, ಅದಕ್ಕೆ ನಾವು ಮೋದಿಕೇರ್ನ ಆ್ಯಕ್ಟಿವ್ ಮ್ಯಾಕ್ಸು, ಆ್ಯಕ್ಟಿವ್ ಜಮ್ಮು, ಆ್ಯಕ್ಟಿವಿಟಿನ ಸ್ಪ್ರೇ ಮಾಡ್ತಾಯಿದ್ದೀವಿ. ಸೊ ಸ್ವತಃ ಖುದ್ದಾಗಿ ನಾವೇ ಸ್ಪ್ರೇ ಮಾಡಿ ಅದನ್ನು ಪ್ರಯೋಗ ಮಾಡಿ ನೋಡ್ತಾಯಿದ್ದೀವಿ ನಮ್ಮ ಒಬ್ಬರ ರೈತರ ಹೊಲದಲ್ಲಿ. ಸೊ ಒಂದು ಅದ್ಭುತವಾದ ಇಳುವರಿ ಕೂಡ ಬರೋ ಚಾನ್ಸಸ್ ಇದೆ. ಸೊ ಯಾವುದೇ ರೀತಿ ರೋಗ ಬಾಧೆ ಇಲ್ಲದೆ, ಏನೋ ಒಂದು ಯಾವುದೇ ರೀತಿ ಮುಟ್ರು ಜಿಗಿ ಇಲ್ಲದೆ, ಬೆಂಕಿ ರೋಗ ಇಲ್ಲದೆ ಸ್ಪಷ್ಟವಾಗಿ ಬಂದಿದೆ, ನೋಡ್ತಾ ಇರ್ಬೋದು. ಸೊ ಇವತ್ತು ನಾವು ಸ್ಪ್ರೇನ ಕೊಡ್ತಾಯಿದ್ದೀವಿ. ಅದರಿಂದ ಯಾವ ರೀತಿ ಆಗಿದೆ ನೋಡ್ಬೋದು ಬೆಳೆ. ಅದರಲ್ಲಿ ಹತ್ತಿ ಕೂಡ ಇದೆ, ಹತ್ತಿನೂ ಹಾಕಿದ್ದಾರೆ. ಅದ್ರ ಜೊತೆಗೆ ಶೇಂಗಾ ಬೆಳೆ ಕೂಡ ಇದೆ, ಅದು ನೋಡ್ತಾ ಇರ್ಬೋದು. ಅದ್ರ ಜೊತೆ ಅಲಸಂಬಿ ಕೂಡ ಹಾಕಿದ್ದಾರೆ ಆ ಕಡೆ. ಹೌದಾ, ಒಂದು ರೀತಿ ಮಿಶ್ರ ಒಂದು ಬೇಸಾಯನ ಮಾಡ್ತಾಯಿದ್ದಾರೆ ಬೆಳೆನ. ಸೊ ಸ್ಪಷ್ಟವಾಗಿ ಬಂದಿದೆ. ಹತ್ತಿ ಗಿಡ ನೋಡ್ಬೋದು ಯಾವ ರೀತಿ ಎಲೆಗಳನ್ನ ಬಿಟ್ಟಿದ್ದಾವೆ. ಹೌದಾ, ನಮ್ಮ ಔಷಧನ ಸ್ಪ್ರೇ ಮಾಡೋದ್ರಿಂದ ಒಂದು ಅತ್ಯದ್ಭುತವಾದ ಇಳುವರಿನ ಪಡೀಲಿಕ್ಕೆ ಸಹಕಾರಿಯಾಗುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್. ಒಂದು ವಂಡರ್ಫುಲ್ ಆದ ಬೆಳೆ ಬಂದಿದೆ. ಸೊ ಎಲ್ಲರೂ ಕೂಡ ರೈತರಿಗೆ ನಾವು ಸಜೆಷನ್ ಕೊಡೋದೇನಂತಂದರೆ, ಇವು ರಾಸಾಯನಿಕ ಅಲ್ಲ, ಇವು ಒಂದು ಆರ್ಗ್ಯಾನಿಕ್ ಇರುವಂಥ ಒಂದು ಔಷಧಗಳು. ಸೊ ಪ್ರತಿಯೊಂದು ಇವನ್ನ ಬಳಸೋದ್ರಿಂದ ಪ್ರತಿಯೊಬ್ಬರ ಹೊಲದಲ್ಲಿ ಕೂಡ ಇಳುವರಿ ಪಡಿಬೋದು, ರಾಸಾಯನಿಕ ಮುಕ್ತ ಒಂದು ಹೊಲವನ್ನು ನಿರ್ಮಾಣ ಮಾಡ್ಬೋದು. ಸೊ ಹೀಗಾಗಿ ಪ್ರತಿಯೊಬ್ಬರು ಕೂಡ ಒಂದು ಉತ್ತಮವಾದ ಬೆಳೆಯನ್ನು ಬೆಳೀಲಿಕ್ಕೆ ಅನುಕೂಲ ಆಗುತ್ತೆ. ಒಂದು ರಾಸಾಯನಿಕ ಗೊಬ್ಬರವನ್ನು ಬಳಸದೆ, ಕ್ರಿಮಿನಾಶಕ ಕೀಟನಾಶಕವನ್ನು ಬಳಸದೆ ಒಂದು ಆರ್ಗ್ಯಾನಿಕ್ ಕೃಷಿ ಮೂಲಕ ಮಾಡಿದ್ದಾದರೆ ಪ್ರತಿಯೊಬ್ಬ ರೈತರು ಕೂಡ ಒಂದು ಉತ್ತಮವಾದ ಇಳುವರಿಯನ್ನು ಪಡೀಲಿಕ್ಕೆ, ಹೊಲಗಳಲ್ಲಿ ಒಂದಷ್ಟು ಬೇಸಾಯನ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಸೊ ಹೀಗಾಗಿ ಈಗ ಹಾಕಿ ಇನ್ನೂ ಒಂದು ತಿಂಗಳು ಕೂಡ ಆಗಿಲ್ಲ ಇದು, ಬಟ್ ಇಷ್ಟೊಂದು ಗ್ರೋತಾಗಿ ಬೆಳೆದಿದೆ. ಸೊ ಹತ್ತಿ ನೋಡ್ತಾ ಇರ್ಬೋದು, ಯಾವುದೇ ರೀತಿ ರೋಗ ಇಲ್ಲ, ಏನಿಲ್ಲ. ಯಾವ ರೀತಿ ಒಂದು ಎಲೆಗಳಾಗಿರ್ಬೋದು ಜೊತೆಗೆ ಗ್ರೋತಾಗಿ ಬೆಳೀತಾ ಇದೆ. ಸೊ ಹಾಗೆ ಥ್ಯಾಂಕ್ ಯು ಸೊ ಮಚ್. ಎಲ್ಲರೂ ಕೂಡ ಒಂದು ರೈತರು ಇದನ್ನು ಬಳಸಿ ಅಂತ ಹೇಳ್ತೀನಿ. ಅದ್ರ ಜೊತೆಗೆ ಇಲ್ಲಿ ಕೆಳಗಡೆ ಕೂಡ ಇದೆ ಹುಳ್ಳಿ. ಹೌದಾ, ಇದು ವಟಾಣಿ ಬೆಳೆ. ಸೊ ಇದಕ್ಕೆ ಕೀಡೆ ಬಾಧೆ ಭಾಳ ಕಾಡುತ್ತೆ. ಸೊ ಕೀಡೆಯನ್ನು ಒಂದು ಕಂಟ್ರೋಲ್ ಮಾಡಿದರೆ ಅತ್ಯುತ್ತಮವಾದ ಇಳುವರಿಯನ್ನು ಪಡಿಬೋದು ವಟಾಣಿಯಲ್ಲಿ. ಸೊ ಎಲ್ಲರೂ ಕೂಡ ಒಂದು ವಿಟಮಿನ್ಸ್ ಇರುವಂಥ ಒಂದು ವಸ್ತು ಅದು ವಟಾಣಿಯನ್ನು ಯಾರೆಲ್ಲ ಬಳಸ್ತೀರಿ, ಅದ್ರ ಜೊತೆಗೆ ಪ್ರತಿಯೊಬ್ಬ ರೈತರು ಕೂಡ ಇದನ್ನು ಸಜೆಷನ್ ಮಾಡಿದ್ದೆ ಆದರೆ ಒಂದು ಉತ್ತಮವಾದ ಇಳುವರಿ ಪಡೀಲಿಕ್ಕೆ ಅನುಕೂಲ ಆಗುತ್ತೆ. ಓಕೆ, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.